इकरा पीयू साइंस कॉलेज, आपके भविष्य की हमें है फिक्र। स्टूडेंट के उज्जवल भविष्य के लिए इकरा पीयू साइंस कॉलेज फर्स्ट पीयूसी और सेकंड पीयूसी के लिए एडमिशन शुरू हो चुके हैं। पीसीएमबी और नीट सीईटी कोर्स के ऑफर चल रहे हैं। यहाँ पर तजुर्बेकार स्टाफ, नए तकनीकी लैब, साथ ही स्टूडेंट को वाहन की सुविधा भी दी जाएगी। तो देर किस बात की, आज ही अपने बच्चों के उज्जवल भविष्य को लेकर रजिस्ट्रेशन करने के लिए 8147652423 पर मिस्ड कॉल करें। इनका पता इकरा पीयू साइंस कॉलेज, BSNL क्वार्टर्स नियर मनगोली बेस, बीजापुर। अधिक जानकारी के लिए संपर्क करें 9538644299 और 8971021429 पर। जमीर को लात मार के अंदर डालना चाहिए, बसनगौड़ा पाटिल यत्नाल। कांग्रेस एमएलए जमीर अहमद खान ने पिछले दिनों हुए फसाद का शिकार इलाकों में खाने के किट्स तकसीम किए थे। इस पर बीजापुर सिटी एमएलए यत्नाल ने मीडिया से बात करते हुए कहा कि जमीर को लात मार के अंदर डालना चाहिए, जो हमेशा हिंदुओं और सरकार के खिलाफ रहे हैं। थाने और मंदिर पर पत्थर मारने वालों की गिरफ्तारी के बाद उनके घर जाकर उनकी मदद करता है जमीर, ये गलत है। इस पर कार्रवाई क्यों नहीं होती? क्या राज्य का होम मिनिस्टर सो रहा है का सवाल उठाया बसनगौಡ पाटिल यತ್ನಾಳ್ ने। ನೋಡ್ರಿ, ಜಮೀರ್ ಅಹ್ಮದ್ ಮಾಡ್ಲಕತ್ತಿದ್ದೆ ಯಾವಾಗಲೂ ಹಿಂದೂ ವಿರೋಧಿ ಮತ್ತು ನಮ್ಮ ಸರ್ಕಾರದ ವಿರುದ್ಧ ಪೊಲೀಸ್ ಠಾಣೆ ಮೇಲೆ ಕಲ್ಲು ಒಗೆದವರಿಗೆ ಸಹಾಯ ಮಾಡೋದು, ಅವ್ರಿಗೆ ಜೈಲಿಗೆ ಹೋಗಿ ಅವ್ರಿಗೆ ಸನ್ಮಾನ ಮಾಡೋದು, ಇದು ಹಾಗಾದ್ರೆ ಗೃಹ ಮಂತ್ರಿಗಳು ಏನು ಮಾಡ್ಲಕತ್ತಾರೆ? ನಮ್ಮವ್ರದ್ದೇ ಸೊಲಿಗೆ ಐತ್ರಿ, ಇವೆಲ್ಲ ಏನದಾರ ಎಲ್ಲ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಹಿಂಗೆ ಆಗ್ಲಕತ್ತಾವ. ಗೃಹ ಮಂತ್ರಿಗಳು ಒಳಗೆ ಹಾಕ್ಬೇಕು ಅವ್ರನ್ನ, ಯಾಕೆ ಅವ್ರನ್ನ ಇಟ್ಕೊಂಡು ಕೂತೀರಿ? ಅವ್ರು ಹಾಕಿರೋ ಅವ್ರ ಮೇಲೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋರಿಗೆಲ್ಲ ನೀವು ಅವ್ರನ್ನೆಲ್ಲ ಈಗ ಹೆಂಗೆ ಒಳಗೆ ಹಾಕಿರಲ್ಲ, ಇವನು ಜಮೀರ್ ಅಹ್ಮದ್ ಮೇಲೆ ಕೇಸ್ ದಾಖಲು ಮಾಡಿರಿ. ಸಿದ್ದರಾಮಯ್ಯನವ್ರಿಗೆ ಕೈ ಬಿಟ್ಟಾರೆ ನಿನ್ನೆ ಅವ್ರನ್ನ, ಅದ್ರ ಬಗ್ಗೆ ಉತ್ತರ ಕೊಡಲಾರ್ದೆ ಹೋಗ್ಯಾರ. ಅದಕ್ಕೆ ನಮ್ಮ ಸರ್ಕಾರ ಈಗ ಅಲ್ಲಿ ಒಬ್ಬ ಇದ್ದ ಇದ್ರಾಗ ಉತ್ತರ ಪ್ರದೇಶನಾಗ MLA, ಯಾರು ಅವನು ದೊಡ್ಡ ಲೀಡ್ರು, ಅಜಮ್ ಖಾನ್, ಅವನು ಒಳಗೆ ಹಾಕಿಲ್ಲ. ಇಂಥವ್ರು ನೀವು ಒಳಗೆ ಇಲ್ಲೋ ನೀವು ಅವ್ರ ಮ್ಯಾಗೆ ಆ್ಯಕ್ಷನ್ ತಗೋರಿ, ಬಿಡಬೇಡ್ರಿ. ಇವರೆಲ್ಲ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾಯಿದ್ದಾರೆ. ಹಿಂದೂಗಳನ್ನು ಒಂದು ರೀತಿ ಈ ಏನು ಹೊಡೆಯೋರಿಗೆ ನೀವು ಸ್ಕೋಪ್ ಕೊಟ್ಟಂಗೆ ಆಗ್ತಾಯಿತ್ತು. ದೇವಸ್ಥಾನ ಕಲ್ಲು ಹೋಗೋದವ್ರಿಗೆಲ್ಲ ಜಮೀರ್ ಅಹ್ಮದ್ ಮಾಡ್ತಾ ಇರೋದು. ಇದಕ್ಕೆ ಯಾರ್ದು ಬೆಂಬಲ ಇದೆ? BJPಯಲ್ಲಿ ಒಬ್ಬ ಮಹಾನ್ ನಾಯಕನ ಬೆಂಬಲವೂ ಅವನಿಗಿದೆ. ಎಲ್ಲ ಇವರು ಎಲ್ಲ ಬಿಸ್ನೆಸ್ ಅದಾವ, ಕೆಲವು ಮಂದಿ ಅವರು ಇವರು ಕೂಡಿ ಅದನ್ನೆಲ್ಲ ತನಿಖೆ ಮಾಡಿರಿ, ಅವ್ನ ಮ್ಯಾಗೆ ಕ್ರಮ ತೊಗೊರಿ. ನನಗಂತೂ ಏನೂ ಗೊತ್ತಿಲ್ಲ. ಪಾರ್ಟಿ ಹೈಕಮಾಂಡ್ ಏನು ನಿರ್ಣಯ ಮಾಡ್ತೈತೆ ಎಲ್ಲರೂ ಒಪ್ಪಬೇಕಾಗ್ತದೆ. ಅದು ಸಚಿವ ಸಂಪುಟ ಪುನರ್ರಚನೆ ಐತೋ ಏನು ಪೂರ್ಣವಾದಂಥ ಪುನರ್ ಸಂಘಟಿಸ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಈಗಾಗಲೇ ಕರ್ನಾಟಕದಲ್ಲಿ ಒಂದು ಬದಲಾವಣೆ ಸಚಿವ ಸಂಪುಟದಲ್ಲಿ ಆಗಬೇಕು ಅನ್ನೋಂಥದ್ದು ಹೈಕಮಾಂಡ್ ಈಗಾಗಲೇ ತೀರ್ಮಾನ ಮಾಡಿದೆ. ಯಾವಾಗ ಆದಷ್ಟು ಬೇಗನೆ ಆಗ್ತದೆ. ಡೆಲ್ಲಿಗೆ CM ಹೋಗಿದ್ದಾರೆ, ಇದೇ ವಿಚಾರ ಪ್ರಸ್ತಾವನೆ ಮಾಡೋಕ್ಕೆ ಕೇಂದ್ರ ನಾಯಕರು ಕರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ನಿನ್ನೆ ಅವ್ರು ಹೋಗೋ ಮುಂದೆ ಹೇಳಿದ್ದಾರೆ, ನಾನು ಯಾವುದೋ ಒಂದು ನ್ಯಾಯಾಧೀಶರ ಮುಖ್ಯಮಂತ್ರಿಗಳ ಒಂದು ಸಮ್ಮೇಳನಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ, ಅಲ್ಲೇ ನಾನು ಭೇಟಿ ಆಗೋದಿಲ್ಲ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಮತ್ತು ರಾಷ್ಟ್ರೀಯ ನಮ್ಮ ಕೇಂದ್ರದ ಗೃಹ ಮಂತ್ರಿಗಳು, ನಮ್ಮ ದೇಶದ ಚಾಣಕ್ಯ ಶ್ರೀ ಅಮಿತ್ ಶಾ ಅವರು ಸಹಿತ ಬಸವ ಜಯಂತಿ ದಿವಸ ಈ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು 2 ದಿವಸದಿಂದ ಬೆಂಗಳೂರಿನಲ್ಲೇ ಇದ್ದಾರೆ. ಒಟ್ಟಾರೆ ಒಂದು ಒಳ್ಳೆಯ ಸಚಿವ ಸಂಪುಟ ಮಾಡಬೇಕು ಅನ್ನೋಂಥದ್ದು ಕೇಂದ್ರ ಹೈಕಮಾಂಡ್ ಚಿಂತನೆ ಮಾಡ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಅಧಿಕಾರಾವಧಿ ಕೇವಲ 1 ವರ್ಷ ಇದೆ. ಈಗ ಸಚಿವ ಸ್ಥಾನ ಸಿಕ್ಕರೆ ಜನರ ಕೆಲಸ ಮಾಡೋದು ಯಾವಾಗ? ಮತ್ತು ಎಲೆಕ್ಷನ್ ಓಡಾಡಿ ಚಲೋ ಇಲ್ಲೋ ಒಂದು ಕಡೆ ಅಭಿವೃದ್ಧಿ ಮಾಡೋಕ್ಕೆ ಆಗಲ್ಲ ಅನ್ನೋ ಸಚಿವರಿಗೆ. ನೋಡ್ರಿ, ಈಗ ಏನಾಗ್ತದೆ, ಕೆಲವೊಂದು ಪಕ್ಷದ ಸಂಘಟನೆಯಲ್ಲಿ ಹೋಗಬೇಕಾಗ್ತದೆ. ಕೆಲವೊಂದು ಸಚಿವರುಗಳು ಅವರ ಒಂದು ಕಾರ್ಯವೈಖರಿ ಬಗ್ಗೆಯೂ ಸಹ ಸಾಕಷ್ಟು ಇವತ್ತು ಚಿಂತನ ಮಂಥನಾಗಿದೆ. ಬದಲಾವಣೆ ಮಾಡಿ, ಯಾಕಂದ್ರೆ ಒಳ್ಳೆಯ ಸಮರ್ಥ ಸಚಿವರಾದರೆ ಒಂದು 6 ತಿಂಗಳಲ್ಲೇ ಇಡೀ ಚಿತ್ರನೇ ಮಾಡುವಂಥ ಒಂದು ಟೀಮ್ ಮಾಡಿದ್ರೆ ಒಳ್ಳೆಯದಾಗ್ತದೆ. ಆ ರೀತಿಯೇ ನಮ್ಮ ಹೈಕಮಾಂಡ್ ಚಿಂತನೆ ಮಾಡ್ತಾಯಿದೆ. ಯಾಕಂದರೆ ಉತ್ತರಾಖಂಡದಲ್ಲಿಯೂ ಸಹಿತ 4 ಮುಖ್ಯಮಂತ್ರಿಗಳ ಬದಲಾವಣೆ ಆದರೂ ಸಹಿತ ಬಂಪರ್ ಇದರದಿಂದ 2/3 ಮೆಜಾರಿಟಿಯಿಂದ ಇವತ್ತು ಜಾರ್ಖಂಡದಲ್ಲಿ
ನಾವು ಉತ್ತರಾಖಂಡದಲ್ಲಿ ನಮ್ಮ ಸರ್ಕಾರ ಬತ್ತು